ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಟೈಮ್ 5:15 ಆಗೈತಿ. ನೋಡಿ ಎದ್ದೆದ್ದುಗಾನೆ ಅಕ್ಕ ಯೂಟ್ಯೂಬೇ ವಿಡಿಯೋ ಓಪನ್ ಮಾಡ್ತಾರ ಅಂತಿರ್ಬೋದು. ನಂದು ಪ್ರಪಂಚನೇ ಯೂಟ್ಯೂಬ್ ನೋಡಿ ಸ್ನೇಹಿತರೆ. ನನ್ನ ಪ್ರಪಂಚನೇ ಯೂಟ್ಯೂಬು, ನನ್ನ ಫ್ಯಾಮ್ಲಿನೇ ಯೂಟ್ಯೂಬ್ ಫ್ಯಾಮ್ಲಿ ಆಗಿಬಿಟ್ಟೈತೆ. ಎದ್ದರೂ ನಿಮ್ಗಳು ಮಾತಾಡೋದು, ಮಲ್ಕೊಂತಾನೆ ನಿಮ್ಗಳು ಮಾತಾಡೋದು, ಇದೇ ಒಂದು ದೊಡ್ಡ ಟೈಮ್ ಪಾಸ್ ಆಗಿಬಿಡುತ್ತೆ. ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ. ಬಂದು ಕಾಲ ತೆರೆದೆ ಮತ್ತು ಅಲಬಾಗ ತೆರೆದೀನಿ. ಪ್ಯಾನ್ ಹಚ್ಚೇ ಬಿಟ್ಟು ನೋಡಿ ಬಂದು ಕುದಿ ಸಿಕ್ಕಾಪಟ್ಟೆ ಕುದಿ. ನೀನು ಬ್ಲೌಸ್ ಕಟ್ ಮಾಡಿ ಅಲ್ಲದಲ್ಲೇ ಇಟ್ಟು ಹಂಗೆ ಮಲ್ಕೊಂಡೆ. ಲೇಟ್ ಆಗಿತ್ತು ಸ್ನೇಹಿತರೆ ನೀನು ಮಲ್ಕೊಳೋದು ಹೇಳಿ ನಿಮಗೆ. ನಿನ್ನೆ ವಿಡಿಯೋ ನೋಡಿದವ್ರಿಗೆಲ್ಲ ಅರ್ಥ ಆಗುತ್ತೆ. ಡೈಲಿ ನಾನು ವಿಡಿಯೋ ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ, ಏನು ಮಾಡಲ್ಲ, ಯಾವತ್ತಿಗೆ ಹೇಳ್ತೀನಿ, ವಿಡಿಯೋ ಎಷ್ಟಕ್ಕೆ ಚಾಲೂ ಮಾಡ್ತೀನಿ, ಎಲ್ಲ ನಾನು ಎದ್ನಿಲ್ರಿ ವಿಡಿಯೋ ಮಾಡ್ಕೊತಾನೆ ತಳಕ್ಕೆ ಬರ್ತೀನಿ. ಕೆಲಸ ಮಾಡ್ಕೊತಾನೆ ವಿಡಿಯೋ ಮಾಡ್ತೀನಿ. ನನಗೆ ಯೂಟ್ಯೂಬ್ ಫ್ಯಾಮಿಲಿ ಬಿಟ್ಟರೆ ಮತ್ತೇನೂ ಇಲ್ಲ. ನನಗೆ ಯೂಟ್ಯೂಬು, ಮನೆ ಕೆಲಸ, ಟೀಚಿಂಗ್ ಬಿಟ್ಟರೆ ಯಾವುದೂ ಕೆಲಸ ಇಂಪಾರ್ಟೆಂಟ್ ನಾವು ಇವು ಮೂರು ಮಾತ್ರ ಮಾಡ್ಲಿಕ್ಕಂತ ಜೀವ ಭಾಳ ಹಾಳಾಗುತ್ತೆ ಸ್ನೇಹಿತರೆ. ಆದರೆ ಮೊದಲು ಯೂಟ್ಯೂಬ್ ಬೇಸರ ಆಗಿಬಿಟ್ಟಿತ್ತು, ಟೀಚಿಂಗ್ ಬೇಸರ ಆಗಿಬಿಟ್ಟಿತ್ತು. ಸುಮ್ಮ ಎಲ್ಲ ಬಿಟ್ಟಿಗೆ ಕೆಲಸಕ್ಕೆ ಹೋಗಲ್ಲ ಅನ್ನೋ ಒಂದು ನಿರ್ಧಾರ ಇದ್ದಾಗ ನನಗೆ ಸ್ಫೂರ್ತಿಯಾಗಿ ತುಂಬಿ ನನ್ನ ತಲೆಯಾಗ ಅದನ್ನೆಲ್ಲ ಓಡಿಸಿ ಯೂಟ್ಯೂಬ್ ಮಾಡಕ್ಕಂತೀನಿ. ಫೋನ್ ತೊಗೊಂಡು ಎಲ್ಲ ಮಂದಿ ಹೇಳ್ತಾರೆ, ಸಿಸ್ಟರ್ ನೀವು ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಟೀಚಿಂಗ್ ಮಾಡಿ ಫೋನ್ ತೊಗೊಂಡು ಯೂಟ್ಯೂಬ್ ಮಾಡಿ ಒಮ್ಮೆ ಪೇಮೆಂಟ್ ತೊಗೊಂಡು ನಮಗೆ ಖುಷಿ ಆಗುತ್ತೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಹೇಳಿಂದ ಟೀಚಿಂಗು ಮಾಡಿ ಅದ್ರಾಗೂ ಲಾಭ ಐತಿ ಅಂತೇಳಿಂದ ಅವರು ನನ್ಗೆ ತಲೆಯಾಗೆಲ್ಲ ಬಿಟ್ಕೇರಿ ಇವಾಗ ಇದನ್ನೆಲ್ಲ ಹಿಡ್ಕೊಕೊತ್ ನೋಡಿ. ಎದ್ರು ಯೂಟ್ಯೂಬು, ಬಿದ್ರು ಯೂಟ್ಯೂಬು, ಎದ್ರು ರಾಟಿ ಬಿದ್ರು ರಾಟಿ, ಮತ್ತು ಮನೆ ಕೆಲಸ ಮಾಡ್ಕೊಂಡು ಆರಾಮದಿ ನೋಡಿ ಸ್ನೇಹಿತರೆ. ಇದೇ ಥರ ಆದ್ರೆ ಕಷ್ಟ ಆಗೇ ಆಗುತ್ತೆ. ಕಷ್ಟ ಅನ್ಕೊಳಕ್ಕಿಂತ ಕಷ್ಟದಾಗನೇ ಕೆಲಸ ಮಾಡ್ಕೋತ ಎಂಜಾಯ್ ಮಾಡ್ಕೋತ ಆರಾಮಿರ್ಬೇಕು ನೋಡಿ. ಅದೇ ನಮ್ಮ ಜೀವನ, ಅದೇ ಒಂಥರ ನಮ್ಮ ಗುರಿ ಎಲ್ಲ ಅದೇ ನೋಡಿ. ಮತ್ತು ಸ್ನೇಹಿತರೆ ಎಲ್ಲಾರ್ದು ಮಾಡೋಕ್ಕೆ ಹೋಗಿ ಎಲ್ಲರ ಕಿತಾಪತಿ ಯಾಕೆ ಬೇಕು ಸ್ನೇಹಿತರೆ? ಇನ್ನೊಬ್ರುಗಳು ಮಾತಾಡೋದು, ಇನ್ನೊಬ್ರು ಕೂಡ ಅನ್ನೋದು ಆಡೋದು. ಇದನ್ನ ಬ್ಲೌಸ್ ಸ್ಟಿಚಿಂಗು ಇನ್ನು ಈಗ ಮಾಡ್ತೀನಿ ರೀ. ಟೈಮ್ 6 ಗಂಟೆ ಆಗಿ ಬಂದೈತಿ. ಅಂಗಳ ಕಸ ಗಿಸ ಗುಡಿಸಿ ಅಡುಗೆ ಮಾಡ್ಕೊಂಡು ಏನು ಅಡುಗೆ ಮಾಡಬೇಕು ಇನ್ನೂ ವಿಚಾರ ಇಲ್ಲ, ಮಾಡಬೇಕು. ಅವ್ರು ನೆನೆಸ್ಬಿಟ್ಟು ಸೀಕ್ನಿ ಚಪಾತಿ ಅನ್ನಕತ್ತಾರ ನೋಡ್ಬೇಕು, ಕೇಳಬೇಕು. ಹ್ಞೂ ಮಮ್ಮಿ ಮಾಡಿಬಿಡು ಉಣ್ತೀನಿ ಅಂದ್ರೆ ಅದನ್ನೇ ಮಾಡಿಬಿಡ್ತೀನಿ ನೋಡಿ. ಇವನ್ನೆಲ್ಲ ಎತ್ತಿಡ್ತೀನಿ ಮತ್ತು ಎಲ್ಲ ಕೆಲಸ ಮುಗಿದು ಮತ್ತು ಟೀಚಿಂಗ್ ಚಾಲೂ ಮಾಡ್ತೀನಿ. ಇದನ್ನು ಮುಗಿಸ್ಲೇಬೇಕು. ಇನ್ನು 2 ಸಾದಾ ಬ್ಲೌಸ್ ಮುಗಿಸ್ಲೇಬೇಕು. ಇವಾಗ ಬಿಟ್ಟನೆ ಅಂದ್ರೆ 6 ಗಂಟೆಗೆ ಬಿಟ್ಟನೆ 12 ತನಕ ಕೆಲಸ ಆಗುತ್ತೆ ಸ್ನೇಹಿತರೆ. ಮಕ್ಕಳು ಜಾಕ, ಅವ್ರ ಊಟ, ಅಡುಗೆ ಮಾಡೋದು ಮತ್ತೆಲ್ಲನೂ ಮುಗಿಬೇಕು. ಬಟ್ಟೆ ಬಾಂಡೆ ಎಲ್ಲ ಮುಗಿಬೇಕು. 12 ಗಂಟೆ ಆಗುತ್ತೆ. 12 ಗಂಟೆ ಆಯ್ತು ಮತ್ತೆ ಎಷ್ಟು ಟೀಚಿಂಗ್ ಮಾಡ್ತೀನಿ, ಎಷ್ಟಿಲ್ಲ ಎಲ್ಲರೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಮನೆ ಎಲ್ಲ ಕಸ ಗುಡಿಸಿದೆ. ಇವಾಗ ಶ್ರಾವಣ ಕುಂತ್ಕೊಂಡು ಎದ್ದು ಹಾಯ್ ಮಾಡಬೇಕು. ರಾಡ್ಯಾಗ ಹೋಗಿ ಬಂದಾನಂತೆ. ಕಾಲು ತೊಗೊಂಬ ಅನ್ನಕತ್ತೀನಿ. ಕಾಲು ತೊಗೊಂಡು ಒಳ್ಯಾಕೆ ಬಾ, ನೀ ಬರಬಾರ್ದು ಅನ್ನಕತ್ತೀನಿ. ಏನು ಮಾಡ್ತಾರೆ ಮಾಡಿ ಸ್ನೇಹಿತರೆ. ನೋಡಿ ಮನೆ ಎಲ್ಲ ಕ್ಲೀನ್ ಮಾಡೀನಿ, ಹುಸು ಎತ್ತಿರ್ತೀನಿ. ಅವೆರಡು ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ರಾಟಿ ಮಾಡಿಟ್ಟಿನಿ ನೋಡಿ. ಅಟ್ಟ ಎಲ್ಲ ಕ್ಲೀನಾಗಿದೆ. ಹಾಸಿಗೆ ಮಡಿಚಿ ಎಲ್ಲ ಇಟ್ಟು ಬಂದೀನಿ. ಒಳ್ಯಾಕೆ ಬಾ ಬರಕ್ಕೆ ನಂಗೆ ಕಾಲು ತೊಗೊಳಕ್ಕೆ ಹೋದ್ ನೋಡಿ. ಮಕ್ಕಳು ತಿಳ್ಬೇಕು ಇಲ್ಲಿಕ ಹಂಗೆ ಒಳ್ಯಾಕೆ ಬಂದುಬಿಡ್ತಾರೆ ಸ್ನೇಹಿತರೆ. ಹೊಲಸು ಮನೆ ನೋಡಿ. ಒಲೆ ತೊಳ್ಕೊಂಡು ಎಲ್ಲ ಮಾಡೀನಿ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಒಲೆ ತೊಳ್ಕೊಂಡು ಎಲ್ಲ ಕ್ಲೀನಾಗಿದೆ. 7:03 ಎಷ್ಟು ಸ್ನೇಹಿತರೆ ಟೈಮು. ಇಂದ ಎಲ್ಲ ಕ್ಲೀನ್ ಇವತ್ತಿಂದ ಏನು ಮಾಡಿ ನೋಡಿ. ನಿನ್ನೆ ಎಲ್ಲ ಸ್ವಚ್ಛ ಮಾಡಿದ್ದೇನೆ, ಸ್ವಚ್ಛ ಇದೆ. ಈಗ ನೀರು ಒಲೆ ಹಚ್ಚಬೇಕು. ಬಾಂಡೆ ತಿಕ್ಕಿ ಬಾಂಡೆನೇ ಇಲ್ಲ ಸಿಕ್ತು, ಸ್ವಲ್ಪ ಇದ್ದು ಒಂದು 4 ಒಂದು ಬಗುನಿ ಅದು ಇತ್ತು ತಿಕ್ಕೊಂಬಂದು ಇಟ್ಟು ನೋಡಿ. ಇದು ಮಾಡಬೇಕು ಸ್ನೇಹಿತರೆ. ಚಪಾತಿ ಮಾಡ್ಬೇಕಂತ ಸೀಕ್ನಿ ಮಾಡ್ಬೇಕಂತ ಅವ್ರಿಗೆ ಒಂದು 3 ಮಾನಿನ ಅದಾವೆ. ಸೀಕ್ನಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಹೆಸರು ಕಾಳು ಹುರಿಯಾಕತ್ತೀನಿ. ಸೀಕ್ನಿ ಹಣ್ಣು 4 ಹಣ್ಣು ಇದಾಗಿತ್ತು, ಕೊಟ್ಟಿದ್ರು ಒಬ್ಬರು. ಹಣ್ಣು ಕೊಡೋನಿದ್ರೆ ಅದು 2 ಹಣ್ಣು ತಿಂದಾರ ಸ್ನೇಹಿತರೆ ಅವ್ರು ನಿನ್ನೆ. ಇವಾಗ ಹಮ್ಮಕ್ಕೆ ಹೆಸ್ರು ಕಾಳು ಹಾಕ್ತೀನಿ ಪಲ್ಯಕ್ಕೆ. ಹೆಸ್ರು ಕಾಳು ಪಲ್ಯ ಮತ್ತು ಹಿಟ್ಟನಾಗ ಇಟ್ಟೀನಿ. ಹಿಟ್ಟನಾಗ ಎಣ್ಣೆ ಹಚ್ಚಿ ನೋಡಿ. ಸೀಕ್ ನೀಟಾಗೈತೆ ನೋಡಿ ಸ್ನೇಹಿತರೆ. ಸೀಕ್ನಿ ಎಲ್ಲ ಸಾಕು, ನಿಮ್ಮಿಬ್ಬರಿಗೆ ಸಾಕು. ನಿನ್ಗೆ ಆಗುತ್ತಿಲ್ಲ, ನನಗೇನು ಬೇಡ. ಹೆಸ್ರು ಕಾಳು ಪಲ್ಯ ತಿಂತೀನಿ. ತಮ್ಮ ನೀವು ಉಂಡ್ರೆ ಸಾಕು, ಅವ್ರಿಗೆ ಆಗುತ್ತೆ ಸ್ನೇಹಿತರೆ ಇಬ್ಬರಿಗೆ. ಸೀಕ್ನಿ ಚಪಾತಿ ಅನ್ನಕತ್ತು ನಿನ್ನೆ ಶೂಟ ಆತವರು. ನಿನ್ನೆ ಜೀವದ ತಿಂದ ರೊಡಿಯವರು ನೋಡಿ ಸ್ನೇಹಿತರೆ. ಇಷ್ಟು ಪಲ್ಯ ಕುದಿಯಾಕ್ತೀನಿ. ಕುದಿಯಾಕೇರಿ ನೀರು ಒಲೆ ಹಚ್ಬೇಕು. ನೀರು ಒಲೆ ಹಚ್ಚಿ ಜಾಕ ಮಾಡಿಸಿ ಚಪಾತಿ ಮಾಡಿದ್ನೆ ಪಲ್ಯ ಚಪಾತಿ ಮಾಡ್ಬೇಕು ನೋಡಿ. ಅನ್ನ ಮಾಡಲ್ಲ ಸ್ನೇಹಿತರೆ, ಅನ್ನ ಮಾಡೋದಿಲ್ರಿ. ಸುಡಾಕತ್ತ ನೋಡಿ. ಹೆಸ್ರು ಕಾಳು ಕುದಿಯಾಕಬೇಕು. ನೀರು ಒಲೆ ಒಂದು ಹಚ್ಚಿಲ್ಲ, ಹಂಗೆ ಹಚ್ಚಿ ಕೆಲಸ ಆಗಿ
ಹಂಗೆ ಕಸ ಗುಡ್ಸೋಣ ಊಟು ಚಪಾತಿ ಅದು ಮಾಡ್ಕೊತ ಕುಂತೀನಿ ಚಪಾತಿ ಇದ್ದೀನಿ ಸಾರಿ ಹಿಟ್ಟನ್ನು ಹಾಕೋತ ಕುಂತೆ ಜಾಸ್ತಿ ಹಾಕೋಣ ಇದ್ರ ಚಿಕ್ನಿ ಬೆಲ್ಲ ಹಾಕೀನಿ ಬೆಲ್ಲ ಕರಿ ಹೋಳಿಗೆ ಗಂಡಿದ್ರೆ ಬೆಲ್ಲ ಹಾಕಲ್ಲ ಸ್ನೇಹಿತರೆ ಚಿಕ್ನಿಗೆ ಚಪಾತಿಯಾಗ ಬೆಲ್ಲ ಹಾಕ್ತೀನಿ ಸಾಕು ಅವ್ರು ಭಾಳ ಪೂರ್ತಿ ಸ್ವಲ್ಪ ಹಾಕಿ ಒಂದು ಚಪಾತಿಯಾಗ ಮತ್ತೊಂದು ಚಪಾತಿ ಪಲ್ಯ ತೊಗೊಂತಾರೆ ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ ಪಲ್ಯ ಅದಕ್ಕೆ ಪಲ್ಯ ಮಾಡಾಕತ್ತೀನಿ ಎರಡೇ ಹಣ್ಣು ಇದ್ದು ಸ್ನೇಹಿತರೆ ಎರಡು ಹಣ್ಣು ತಿಂದಾರ ಏನು ಮಾಡೋದು ಏನು ಪುರಾಣ ನೋಡಿ ಸ್ನೇಹಿತರೆ ಶೀಕಣಿ ಮಾಡತ್ತಿನ ತಿಂತೀವಿ ಜ್ಯೂಸ್ ಚಪಾತಿ ಹಾಕ್ತೀನಿ ಅದೊಂದು ಸಲ ಗಟ್ಟಿ ಜ್ಯೂಸ್ ಕಪ್ಪನ ಎತ್ತೀನಿ ಎಲ್ಲಿ ಹೋಗಿದ್ದಿ ಗಾಳಿಗೆ ಹಚ್ಚಿ ಬ್ರಷ್ ಮಾಡಿ ನೋಡ್ರಿ ಸ್ನೇಹಿತರೆ ನೀರು ಒಲಿ ಹಚ್ಚಿದೆ ಯಾಕೋ ಗಾಳಿ ಸುತ್ತಾಡಿ ಒಲಿ ಹತ್ತಲಾಗಿತ್ತು ಅದಕ್ಕೆ ಹರಾಟು ಇಟ್ಟು ನೋಡಿ ಒಲಿ ಗಾಳಿ ಬಿಡಲ್ಲ ಅಂತೇಳಿ ಹಂಗೆ ನೀವು ಜಲ್ದಿ ಕಾಯ್ಬೇಕು ಇಲ್ಲಿಕ್ಕಂದ್ರೆ ಗಾಳಿಗೆ ಒಲಿ ಹಾರೇ ಬಿಡ್ತೈತೆ 7:44 ಆಗೈತೆ ಟೈಮು ನೀರಿಗೆ ಹಚ್ಚಿ ಇವ್ರು ಬ್ರಷ್ ಮಾಡ್ತಾರೆ ಇವಾಗ ನಾನು ಕೂಡ ಅವ್ರ ನೀರು ಕಾಯನ್ನ ಜಳಕ ಮಾಡಿಸ್ತೀನಿ ರೀ ಅವ್ರು ಜಳಕ ಮಾಡಿಸಿ ಚಪಾತಿ ಮಾಡ್ತೀನಿ ನೋಡಿ ಈಗ ನೋಡಿ ಶ್ರಾವಣಿ ಬಿದ್ದರೆ ಹೆಂಗಾಗತ್ತಿತ್ತ ನೀನು ನೋಡಿ ತಮ್ಮ ಕಲಿತಾನಿಲ್ಲ ಹಿರಿಯಕ್ಕಂಚ ಮನೇಶ್ ಮಂದಿಗೆ ಅಂತ ನೀ ಹೆಂಗೆ ಮಾಡ್ತೀಯ ಅದು ಹಿಂದೆ ಕಲಿತಾರಿಲ್ಲ ಅವರು ಇಷ್ಟು ಹುಡುಗ ಅವನು ಹಂಗೆ ಮಾಡಕ್ಕೆ ಅವನು ಬಾ ಬ್ರಷ್ ಮಾಡಿ ಬರ್ರಿ ಹೆಸರು ಕಾಪದೆ ಕಿರಿ ಸ್ನೇಹಿತರೆ ಉಪ್ಪು ಬರಾಕದು ತೆಗಿ ಅಂತೇಳಿ ಶ್ರಾವಣ ಹಾಕಗತ್ತೆ ನೋಡಿ ಕುದಿಯಾಕತ್ತ ನೋಡಿ ಒಂದು ಸ್ವಲ್ಪ ಕುದಿಯೋಣ ಪಲ್ಯ ಮಾಡಬೇಕು ಹಿಟ್ಟನ್ನ ಇಟ್ಟಿನಿ ಶೀಕ್ನಿನ ಹಾಕೋದು ಮಾಡ್ದಾಗ ಇಟ್ಟೀನಿ ರೀ ಶೀಕ್ನಿ ಚಪಾತಿ ಇಷ್ಟಪ್ಪು ಬರ್ರಿ ಜಾಕ ಮಾಡಿಸ್ತೀನಿ ಬರ್ರಿ ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಇಬ್ಬರದು ಜಾಕ ಆಯಿತು ಹಾಯ್ ಮಾಡ್ರಮ್ಮ ಅವನಾ ಜಾಕ ಆಯ್ತಪ್ಪು ದೇವ್ರ ಸಹ ಮಾಡಿ ನೀ ಬಂಗಾರ ಬೇಳೆ ನೀನು ಏಯಪ್ಪ ನೀ ಬಂಗಾರ ಎಷ್ಟು ಕೆ ಜಿ ಇದೆಯೋ ಬಂಗಾರ ನಮ್ಮ ಮನ್ಯಾಗ ನೋಡಿ ಅಕ್ಕಿನ ಬಿಡಪ್ಪ ಬರೀ ಈ ಜಗಳ ಆತಪ್ಪ ನೀನು ಅಕ್ಕಿ ಅಕ್ಕ ಅನ್ಬೇಕು ಅಕ್ಕ ನಗ್ತಾಳ ನೀ ಬಂಗಾರ ಇಲ್ಲಪ್ಪ ಅಕ್ಕಿ ಬೆಳ್ಳಿ ಏನಪ್ಪ ಅಕ್ಕಿ ಬೆಳ್ಳೆ ಬಂಗಾರ ಅಕ್ಕಿ ಅಕ್ಕೇನು ಅಕ್ಕಿನೂ ಬಂಗಾರ ಇಲ್ಲ ಅಕ್ಕನು ಇಬ್ಬರು ಬಂಗಾರ ಅಪ್ಪ ಉಡಾಶ್ರವಣ ಎಲ್ಲಿ ಹೋಗಿದ್ದಿ ಒಂದು ಹಾಡ ನಿಮ್ಮ ಶಾಲ್ಯಾಗ ಒಂದು ಹಾಡ ಆಡ್ಸಲ್ಲ ಹಾಡ ಅಪ್ಪಾಜಿ ಲಂಗಾಡವ್ನ ಬಾಯ್ ಹಚ್ಚಿ ಕುಡಿಬಾರ್ದು ನೀರು ಯಾವತ್ತು ಎತ್ತಿಸಿ ನೀರು ಕುಡಿ ಇದು ನಿನ್ನಪ್ಪ ನಮ್ಮ ಕಟ್ಟ ಬತ್ತತೆ ಪುಣ್ಯ ಅಪ್ಪು ನೀನೇ ಹಾಡ ಆಡಿದಲ್ಲ ಅದನ್ನ ಯಾರು ಆಡ್ಯಾರ ಬಾಳು ಮಾಮ ಬೋಳು ಮಾಮ ಅಲ್ಲ ಬಾಳು ಬೆಳಗುಂದಿ ಮಾಮ ಆಡ್ಯಾನಿಲ್ಲ ಯಾರು ಆಡ್ಯಾರಪ್ಪ ಬಾಳು ಮಾಮ ಆಡ್ಯಾನ ಬಾಳು ಮಾಮ ಇದು ಇನ್ನೊಂದು ಹಾಡು ಆಡಿದ್ರೆ ಯಾವ್ದು ಆಡಿದ್ರೆ ಇನ್ನೊಂದು ಯಾವ್ದು ಹಾಡು ಆಡಿದ್ರೆ ಮಾಮ ಅದು ಆಯ್ತು ಹೂ ಕಟ್ಟಿದವು ಹಾಡು ನೀ ಯಾರು ಸೊನ್ನೆ ಹಾಡಕ್ಕೆ ಬರೋದು ಅಕ್ಕಿ ಅಂದ್ರೆ ಹೆಂಗೆ ಅರ್ಥ ಅವಳು ಸ್ನೇಹಿತರೆ ಶ್ರಾವಣಕುಮಾರ ಲಂಗಾಡವನ್ಯಾಗ ಕಟ್ಟಿದ ಊರಿಗೆ ಬಾಳು ಬೆಳಗುಂದಿ ಹಾಡ ಆಡಿದ್ನಲ್ಲ ಬಾಳು ಮಾಮ ನಿಂತು ಬಿಡ್ತಾರೆ ಸ್ನೇಹಿತರಲ್ಲಿ ಕುಂತ ನೋಡಿ ಯಾರು ಅಶ್ವಮೂರ ಆಡ್ರ ಅನ್ನೋದಾರ ಹೇಳವ ಅವಾಗ ಎಷ್ಟೋ ಮಂದಿ ಮಾತು ಬರಲ್ಲ ಮೂಕಾತಾರ ಅಂತಿದ್ರು ಇವಾಗ ಅವರೇ ಹತ್ತಾರ ಸ್ನೇಹಿತರೆ ಇವಾಗ ಮೂಕಾಗಲ್ಲ ಊರನ್ನ ಮಾರ್ಕೊಂಬರ್ತಾನೆ ನೀವು ಅಂತಿರ್ತಾರಲ್ಲ ಶೇಷ ಅಂತಾರಿಲ್ಲ ಸ್ನೇಹಿತರೆ ಅದಕ್ಕೆ ನಾನು ಆಡ್ತೀನಿ ಮಮ್ಮಿ ಅಡ್ಡು ಆಡ ಅಂತಂದ್ಲು ಆಡಬಾರವ ಅಂತಂದೆ ನೀ ಆಡೋಕ್ಕಿಂತ ಮೊದಲ ಚೈತ್ರ ಆಂಟಿ ನೀನು ಭಾಳ ಇಷ್ಟ ಅಂತ ಚೈತ್ರ ಆಂಟಿಗೆ ಹಾಯ್ ಚೈತ್ರ ಆಂಟಿ ಅಂತ ಹಾಯ್ ಹೇಳು ಚೈತ್ರ ಆಂಟಿ
ಆಚೆತ ಆಂಟಿ ನಾನು ನಿನಗೆ ಇಷ್ಟ ಅದೀನಿ ಆಂಟಿ, ಥ್ಯಾಂಕ್ ಯು ಆಂಟಿ. ನಮ್ಮ ಮಮ್ಮಿಗೆಲ್ಲ ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ. ಹಂಗೆಲ್ಲ ನಮ್ಮ ಮಮ್ಮಿ ವಿಡಿಯೋ ಹೆಂಗೆ ಹಾಕಿರ್ತಾರೆ ಹಂಗಿಲ್ಲ, ಚಂದ ಬಂದು ಚಂದ ಹಾಕ್ರಿ. ಮಿಸ್ಟೇಕ್ ಆದರೆ ಮಿಸ್ಟೇಕ್ ಅಂತ ಹಾಕ್ರಿ ಆಂಟಿ. ನೀವು ಆರಾಮದಿ ಆಂಟಿ. ನಮ್ಮ ಮಮ್ಮಿಗೆಲ್ಲ ಇದು ಕಮೆಂಟ್ ಹಾಕ್ರಿ. ನಮ್ಮ ಮಮ್ಮಿ ಎಲ್ಲ ನನಗೆ ಕಮೆಂಟ್ ಹಾಕ್ತಿರ್ತಾಳೆ. ನಮ್ಮ ಮಮ್ಮಿಗೆ ಕಮೆಂಟ್ ಚಲೋ ಕಮೆಂಟ್ ಹಾಕಿದ್ರೆ ನಮ್ಮ ಮಮ್ಮಿ ಖುಷಿ ಇರ್ತಾಳೆ. ನೀವು ಕಮೆಂಟ್ ಹಾಕೋದು ಭಾಳ ನಮ್ಮ ಮಮ್ಮಿ ಓದಿ ನಕ್ಕೋತ ನಮ್ಮ ಮುಂದೆ ಹೇಳ್ತಾಳ. ನನಗೂ ಖುಷಿ ಆಗುತ್ತೆ, ನಮ್ಮ ಮಮ್ಮಿಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ ರೀ ಫ್ರೆಂಡ್ಸ. ನಮ್ಮ ಮಮ್ಮಿ ಎಷ್ಟು ಕಷ್ಟಪಡ್ತಾಳೆ ನೋಡಿ ಫ್ರೆಂಡ್ಸ. ನಿಮ್ಮ ಕಮೆಂಟ್ ನೋಡಿ ಅಷ್ಟೇ ಖುಷಿ ಆಗ್ತಾಳೆ ನೋಡಿ ಫ್ರೆಂಡ್ಸ. ನೀವು ಕಮೆಂಟ್ ಹಾಕ್ತೀರಲ್ಲ ಫ್ರೆಂಡ್ಸ, ನಮ್ಮ ಮಮ್ಮಿನೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೇವೆ ನೋಡಿ ಫ್ರೆಂಡ್ಸ. ನಮ್ಮ ಮಮ್ಮಿ ನಾನು ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಕೊಡ್ತೀವಿ ಸ್ನೇಹಿತರೆ. ಆಕೆ ಹೇಳ್ಬೇಕು ಮಮ್ಮಿ ನಾ ಹೇಳ್ತೀನಿ ಅಂದ್ರೆ ಹೇಳವ ಏನು ಹೇಳ್ತಿ ಹೇಳಂದೆ. ಆಕೆಗೆ ಥರ ಮನ್ಸಿಗೆ ಏನು ಮಾತು ಅಂದು ಹೇಳ ಆಡ ಆಡ್ತಾ ಅಂತ ಕೇಳಿ ಸ್ನೇಹಿತರೆ. ನಮ್ಮ ಶ್ರಾವಣಿ ಮಾತು ಏನಾದರೂ ಇಷ್ಟ ಆದ್ರೆ ಶೇರ್ ಮಾಡಿ, ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳಮ್ಮ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಶೇರ್ ಮಾಡಿ, ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ. ಆಡವ ಲಂಗಾಡವನಾಗ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತ್ ನೀ ಪುಣ್ಯ. ಲಂಗಾಡವನಾಗ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತ್ ನೀ ಪುಣ್ಯ. ಚಾಚು ಮತ್ತೆ ನಗ ಕರ್ವಾ ಚಿನ್ಯ, ಚಾಚು ಮತ್ತೆ ನಗ ಕರ್ವಾ ಚಿನ್ಯ. ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಯ ಲಂಗಾಡೋನಾಗ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತ್ ನೀ ಪುಣ್ಯ. ಲಂಗಾಡೋನಾಗ ಮಸ್ತ ಕಾಣ್ತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತ್ ನೀ ಪುಣ್ಯ. ಇಷ್ಟೇ ಬರ್ತಾ ಹುಟ್ಟಿದ ಊರಿಗೆ ಆದರ ಕಟ್ಟಿ ಬಿಡ್ತಾರ, ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡುತ್ತಿ ಸಂಸಾರ. ನಿನ್ನ ಸಲವಾಗಿ ತಂದೆ ತಾಯಿ ನಿನ್ನ ದೂರ, ನಿನ್ನ ಸಲವಾಗಿ ತಂದೆ ತಾಯಿ ನಿನ್ನ ದೂರ. ಕನಸಿನ್ಯಾಗ ಕರ್ದಂಗ ನನ್ನ ಗೆಳೆಯಾರ, ಹುಟ್ಟಿದ ಊರಿಗೆ ಬಾದರ ಕಟ್ಟಿ ಬಿಡ್ತಾರ, ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡುತ್ತಿ ಸಂಸಾರ. ನಿನ್ನ ಸಲವಾಗಿ ತಂದೆ ತಾಯಿ ನಿನ್ನ ದೂರ, ನಿನ್ನ ಸಲವಾಗಿ ತಂದೆ ತಾಯಿ ನಿನ್ನ ದೂರ. ಕನಸಿನ್ಯಾಗ ಕರ್ದಂಗ ನನ್ನ ಗೆಳೆಯಾರ. ಇಷ್ಟೇ ಬರ್ತೀನಿ ಇದು. ಮತ್ತು ಯಾರು ಆಡ್ಯಾರ ಇವ್ನ ಆಡ ಎಲ್ಲ ಲಗ್ನದಾಗ ಆಡ್ಯಾರ ಬಿಡು. ಇವು ಆಡಿದವ್ರು ಯಾರು? ಬಾಳು ಬೆಳಗೊಂದಿ ಮಾಮ. ಹೌದನು? ಮತ್ತು ಇನ್ನು ಯಾವ್ಯಾವ ಬರ್ತಾವೆ? ಬಾಳು ಬೆಳಗೊಂದಿ ಮಾಮನ ಹಾಡು ಯಾವ್ಯಾವ ಬರ್ತಾವೆ? ಇನ್ನು ಹಾಡು ಅದು ಬರಲ್ಲ, ಇವು ಅಡ್ಡೇ ಬರ್ತಾವೆ. ಮತ್ತು ಯಾವ ಬರಲ್ಲ ಹಾಡ ನೋಡಿ ಸ್ನೇಹಿತರೆ. ಇನ್ನೊಂದು ನೆಪ ಆಯ್ತಂತ ಅದನ್ನೊಂದು ಆಡ್ತಾ ಅಂತ ನೋಡ. ಆಡೈವರ ಓ ನೀನು ಲವ್ವರ, ನಾಡೈವರ ನನ್ನ ಲವ್ವರ, ಆಗೆಳತೂರ. ಇಷ್ಟೇ ಸರಿ. ಅಡುಗೆ ಪಲ್ಯ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಊಟ ಮಾಡಾಕತ್ರಿ. ಅಕ್ಕ ಮಕ್ಕಳು ಕುಂದು ಹೋತ ಸರಿ. ದೇವ್ರ ಸಹ ಮಾಡಿರಿ ಇಲ್ಲ? ದೇವ್ರ ಸಹ ಮಾಡಿರ? ಇವತ್ತು ಯಾವ ವಾರ? ಶುಕ್ರವಾರ. ನೀವತ್ತ ಅವ್ನು ಕೇಳ್ರಿ ವಯ್ಯವ್ವ. ಹಲೋ ಅಲ್ಲ, ವಾರ ಗೊತ್ತು ನೋಡ್ರಿ ಇವ್ರಿಗೆ. ಓಕೆ ಬನ್ನಿ ಸ್ನೇಹಿತರೆ. ಇವಾಗ ಕೊತ್ತಂಬರಿ ಸೋಸು ಗೊತ್ತು ನಂದಿಟ್ಟು ಸೋಸು ಶ್ರಾವಣಿ ಕೈಯಾಗ ಕೊಡ್ತೀನಿ. ಫ್ರಿಜ್ ಇಟ್ಟು ಬರ್ತೀಯ ಹೋಗಿ ಕೊತ್ತಂಬರಿ ನಾನು ಸ್ವಲ್ಪ ಸೋಸುಗೊಂಡು ನಿನ್ನ ಕೈಯಾಗ ಕೊಡ್ತೀನಿ. ಹೋಗಿ ಹಳೆ ಹಾಕಿ ಫ್ರಿಜ್ ಇಟ್ಟು ಬರಮ್ಮಕ್ಕ. ಸ್ನೇಹಿತರೆ ಕೊತ್ತಂಬರಿ ಸ್ವಚ್ಛ ಮಾಡಿಕೊಟ್ಟೆ. ಹಳೆ ಹಾಕಿಟ್ಟು ಫ್ರಿಜ್ನಾಗ ಯಾರ ಮನ್ಯಾಗಾರ ಫ್ರಿಜ್ ಇಟ್ಟು ಬಾ ಅನ್ನಕತ್ತೀವಿ ಸ್ನೇಹಿತರೆ. ಎಲ್ಲೈತು ಈ ಕಡೆ ಪಲ್ಯ ಮಾಡಾಕತ್ತೀನಿ.
ಇದು ಕಾಳು ಕುದಿಯೋಕ್ಕಿದ್ದಲ್ಲ ಅದೇ ಬೋಗಣೆ ಪಲ್ಯ ಮಾಡಾಕತ್ತೀನಿ. ಪಲ್ಯಕ್ಕೆಲ್ಲ ಸಜ್ಜು ಮಾಡಕ್ಕೆ ಇಟ್ಕೊಂಡಿನಿ. ಬನ್ನಿ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೇಳ್ತಾರೆ ಆಗಾಳೆ ಹೊಟ್ಟೆ ಅನ್ನಕತ್ತ ಒಂದು ಸೀಕ್ನಿ ಒಂದು ಚಪಾತಿ ಉಂಡ್ರು. ಒಂದು ಚಪಾತಿ ಅರ್ಧ ಸೀಕ್ನಿ ಉಂಡ್ರೆ ಅರ್ಧ ಹೆಂಗೆ ಹೊಡಿವ ಆಕೆ ಉಣ್ಲಕ್ಕಿ ಪಾಲಿದು ಚಪಾತಿನೂ ಆಯಿತು ಸ್ನೇಹಿತರೆ. ಎರಡು ಜಗಳ ಮಾಡ್ತಾರೆ ಆಕೆ ಕುಡಿಲಿಂದಲ್ಲ ಇನ್ನು ಕುಡ್ದು ಇನ್ನಾಗ್ಯಾರು ಕುಡ್ದು ಒಟ್ಟು ಜಗಳ ಗಂಟು ನೋಡಿ ಸ್ನೇಹಿತರೆ. ನೀರು ಕುಡಿಸ್ಕೊಡಲ್ಲ ಆಕಿ ನಾ ಏನು ಜೋ ತಿಂತಾನಂದ್ರೆ ಎಷ್ಟು ನಾಟಕ ಮಾಡ್ತೀನಿ ನೀನು. ಚಪಾತಿನೂ ಆಯ್ತು ನೋಡಿ ಸ್ನೇಹಿತರೆ. ಟೈಮ್ ಬಂದು 10 ಗಂಟೆ ಹಾಕಂತ ನೋಡಿ. 10ಕ್ಕೆ 5 ನಿಮಿಷ ಕಮ್ಮಿ ಐತೆ ನೋಡಿ. ಇನ್ನು ಜಾಕ ಬಟ್ಟೆ ಎಲ್ಲ ಮುಗಿಸೋರಾಗ 11 ಗಂಟೆ ಆಗೇ ಬಿಡುತ್ತಾ. ಮುಚ್ಚಿ ಮ್ಯಾಕಿಡ ಗೋಧಿ ಇಟ್ಟದ ಮ್ಯಾಕಿಡು ಹಿಂಗೆ ಇದನ್ನು ಸೀಕ್ನಿ ತಾಕಿಡು ತೆಗಿ. ನೀನು ಉಣಿಸ್ತೀನಿ ಬಾ ಊಟ ಮಾಡಿಸ್ತೀನಿ. ಊಟ ಮಾಡಿಸಿ ಗ್ಯಾಸ್ ಅದು ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 11:55 ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಬಟ್ಟೆ ಹೋಗುದ್ಯಾ 11:55 12 ಗಂಟೆ ಹಾಕಿ ಬಂದೈತೆ ನೋಡಿ. ಮನೆ ಎಲ್ಲ ಕ್ಲೀನಾಗಿದೆ, ಬಾಂಡೆನೂ ತಿಕ್ಕಿದೆ, ಊಟನೂ ಆಯಿತು, ಪೂಜೆನೂ ಆಯಿತು, ಎಲ್ಲ ಕೆಲಸ ಮುಗೀತು. ಇನ್ನು ಟಿಚಿಂಗ್ ಮಾಡೋದು ನೋಡಿ. ಕೆಲಸ ಟಿಚಿಂಗು ಬರೀ ಇದೇ ಆಗುತ್ತೆ ನೋಡಿ ಸ್ನೇಹಿತರೆ. ಚಿಲ್ಕ ಹಾಕ್ಕೊಂಬಿಟ್ಟೆ ನಾ ಮುಂದೆ ಓದ್ತೀನಲ್ಲ ಇನ್ನು ನೋಡಿ. ಇಷ್ಟು ಬಾಂಡೆ ತಿಕ್ಕಿದೆ. ಮನೆಯೆಲ್ಲ ಕ್ಲೀನ್ ಮಾಡೀನಿ. ಆದಷ್ಟು ನಾವು ದಿನ ಡೈಲಿ ಇಟ್ಟು ಊಟ ಬಿದ್ಬಿಟ್ಟೆ ಸ್ನೇಹಿತರೆ. ಇಷ್ಟೆಲ್ಲ ಮಾಡ್ಕೊಂಡೇ ಟಿಚಿಂಗ್ ಮಾಡೋಕೆ ಕುಂದಿರೋದು. ಮತ್ತು ಮಕ್ಕಳು ಏನೋ ಗಲೀಜು ಮಾಡಿದ್ರೆ ಮತ್ತೆ ಬೇರೆ ಮಾಡಲೇಬೇಕು. ಈಗ ಪೂಜೆನ ಆಗಿದೆ ಸ್ನೇಹಿತರೆ. ಇವತ್ತು ಗುರುವಾರ ಸಿಂಪಲ್ ಪೂಜೆ ಮಾಡಿ ಸ್ನೇಹಿತರೆ. ಬೇಕು ನೋಡಿ ಯಾವ ಥರ ಕುಂತೈತೆ. ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದೆ ಒಂದು ವಿಡಿಯೋ ಇಟ್ಟು ಕಂಟಿನ್ಯೂ ಮಾಡಿದ್ರೆ ಅದನ್ನು ಮಾಡಾಕತ್ತೆ. ಶಾವ್ ಮಲ್ಕೊಂಡೇ ಪ್ಯಾನ್ ಬಂದು ನೋಡಿ ಇವಾಗ ನಿಂದ್ರಾಕತ್ತೈತೆ. ಅವು ಪ್ಯಾನ್ ಹಚ್ಚಿದ್ದೆ ಮಲಗಿಸಿದ್ದೆ. ಮತ್ತು ಸ್ನೇಹಿತರೆ ಅದು ಪ್ಯಾನ್ ಸೌಂಡಿಗೆ ನಿಮಗೆ ಕೇಳಲ್ಲ ಅಂತೇಳಿ ಪ್ಯಾನ್ ಬಂದ್ ಮಾಡಿದೆ. ಬನ್ನಿ ಈಗೆಲ್ಲ ಮನೆ ಇಷ್ಟು ಕ್ಲೀನ್ ಇದೆ ಸ್ನೇಹಿತರೆ. ಆಮೇಲೆ ನೋಡಿ ಟಿಚ್ ಮಾಡಾಕತ್ರ ಸಾಕು ಬಟ್ಟೆ ಬೀಳ್ತಾವೆ. ಟಿಚಿಂಗ್ ಮಾಡೋದು ಅದೇ ನೋಡಿ. ಶ್ರಾವಣಿಯಲ್ಲಿ ಕುಂತಾಳೆ ಓದಬೇಕಂತ ಓದಾಕತ್ತಾಳ. ಇವಾಗ ಇನ್ನು ಇಷ್ಟು ಕಟ್ ಮಾಡ್ಕೋಬೇಕು, ಇಷ್ಟು ಕಾಜಿ ಗುಂಡಿ ಮಾಡಬೇಕು. 2-3 ಬ್ಲೌಸ್ ಸ್ಟಿಚ್ ಅದಾವೆ ನೋಡಿ. ಬನ್ನಿ ಏಟೇಟ್ ಕೆಲಸ ಮಾಡ್ತೀನಿ ಏನಂತ ನಿಮಗೂ ಎಲ್ಲ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿಬಿಡಿ. ಇಷ್ಟೆಲ್ಲ ಮಾತಾಡ್ತೀನಿ ಬೇಕು ಹೆಂಗೆ ಕುಂತೈತೆ ನೋಡಿ ಸ್ನೇಹಿತರೆ. ಯಾವ ಓದ್ ನೋಡಿ ನೋಡಕ್ಕೆ ಬಂದವ್ರಿ ಅಕ್ಕಿ ಮೇಡಮರ ಮ್ಯಾವ್. ಬನ್ನಿ ಸ್ನೇಹಿತರೆ ಮತ್ತು ಎಲ್ಲ ಊಟ ಆಗೈತೆ ಎಲ್ಲ ಆಗೈತೆ. ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದಿರ್ತೀನಿ ನೋಡಿ ಸ್ನೇಹಿತರೆ. ಟಿಚಿಂಗ್ ಮಾಡೋಕೆ ಕುಂದಿರ್ತೀನಿ ಅಂದ ಅಕ್ಕ ಇಲ್ಲಿ ಯಾಕೆ ಬಂದಾಳ ಅಂತಿರಬೇಕು. ತೆಂಗಿನ ಗಿಡದನ ಕಾಯಿ ಬಿದ್ದ ನೋಡಿ ಬಿದ್ದವ. ಶ್ರಾವಣಿ ನನಗಿಂತ ಮೊದಲು ಓಡಿ ಬಂದು ದಪ್ಪಂತ ಸೌಂಡಾಗ ನಾವು ಓಡಿ ಬಂದು ನೋಡಿ. ನಾನು ಆಕಿ ಆಟ ಓಡ್ಬರ್ರಾಗ ದಪ್ಪ ಸೌಂಡ್ ಕೇಳ್ತಿ ಏನತ್ತು ಓಡಿ ಬರ್ರಾಗನೇ ಕಾಯಿ ಬಿದ್ದ ನೋಡಿ ಸ್ನೇಹಿತರೆ. ತೆಗ್ಕೊಂಬಂದು ಹಾಕಕತ್ತ ಹೊಡಿ. ನನಗಿಂತ ಮುಂದೆ ಓಡಿ ಬಂದು ಕಾಯಿ ತೊಗೊಳಕತ್ತ ಹೊಡಿ ನೋಡಿ ಸ್ನೇಹಿತರೆ. ಅಷ್ಟೆಲ್ಲ ಕಾಯಿ ಬಿದ್ದವು. ನಮ್ಮ ಶ್ರಾವಣಿ ಪಕ್ಕ ಚುರುಕದ ಹೊಡಿ. ನಾನು ದಪ್ಪ ಬೆಳಲ್ಲ ನಾ ಹೇಳೋರಾಗನೇ ಬಂದು ಓಡಿ ಹೋಗಿ ಅಲ್ಲಿ ಕಾಯಿ ಹಾಕಕತ್ತ. ಏನಂತ ನೋಡಿ ಸ್ನೇಹಿತರೆ, ಅಡಿಗೆ ಮಾಡಿದ್ದು ಕೆಡ್ಸುತ್ತೆ. ಹಿರಿಯರು ಹೇಳ್ತಾರೆ ಶಾಸ್ತ್ರ, ಮಾಡಿದ್ದು ಅಡಿಗೆ ಕೆಡ್ಸುತ್ತೆ ಹೊರತಾಗಿ ಮಕ್ಕಳು ಕೆಡ್ಸಲ್ಲ ಅಂತಾರೆ. ಪ್ರತಿಯೊಂದು ಮಾತು ನಿಜ ನೋಡಿ. ಅಲ್ಲ ನಾನು ಎದ್ದೇನು ಒಂದು ಕಾಯಿ ಎತ್ತಾಕಲ್ಲ. ಅಷ್ಟು ಅಚ್ಚು ಕಡೆ ಬಿದ್ದವು. ಅಷ್ಟು ಎತ್ತೈತಿ ಇಚ್ಚು ಕಡೆ ಹಾಕಿದ್ಲು. ಇವಾಗ ನಾ ಪುಟ್ಟೆ ತುಂಬ್ಕೊಂಡು ಗೊದೆಲ್ಲ ಹಾಕಬೇಕು ಸ್ನೇಹಿತರೆ. ಅಮ್ಮ ಹೊರಕ್ಕೆ ಹೋಗಿ ಬಾ ಅಲ್ಲೇ ಒಣಗುತ್ತಾ. ಭಾಳ ಜಾಣಿ ಅದ ಹೊಡಿ. ಮನೆ 23 ಕಾಯಿ ಬಿದ್ದಿದ್ದು. ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ನೋಡಿ ಮಕ್ಕಳು. ಆಚೆ ಕಡೆ ಬಿದ್ದಿದ್ದು 18 ಅದಲ್ಲ. ಬಾ ಆ ಪುಟ್ಟಿ ತೊಗೊಂಡು ತುಂಬ್ತೀನಿ. ತುಂಬಿಕೊಡು ನಾ ಹೋಗಿ ಹಾಕಿ ಎಲ್ಲಿ ನಡಿ. 18 ಕಾಯಿ ಬಿದ್ದ ನೋಡಿ ಸ್ನೇಹಿತರೆ. ಒಳಗೆ ಹಾಕ್ತೀನಿ ಅಣ್ಣ ಕಾಯಿಗಳು. ದೇವ್ರು ಹೊಡ್ಯಾಕ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ ಕಾಯಿಗಳು ಬಿದ್ದರೆ. ಬಲತ್ ಬಿದ್ದಾವು ಎಳ್ನೀರೆಲ್ಲ ಗೊಣಿ ಹರಿಬಿಟ್ಟೈತಿ. ಅಜ್ಜಗರು ಅಲ್ಲ ಗೊಣಿ ಇತ್ತು ಬಿದ್ದು ಹರಿಬಿಟ್ಟೈತಿ ನೋಡಿ. ಯಾವಾಗ ಹಚ್ಚಿ ಕಡೆ ಮುತ್ತಿ ಅಲ್ಲ ಏನಂದು ನಮ್ಮವ ನಾನು
ಆಚೆ ಕಡೆ ಅದು ಅಷ್ಟು ಕಾಯಿ ಬಿದ್ದಾವ್ರಿ ತೊಗೊಳಕತ್ತ ಮುತ್ತೆ ನಮ್ಮ ತೊಗೊಳಕಂತ ಮುತ್ತೆ ನಮ್ಮ ಗೊನಿ ನೋಡಲ್ಲ ಉದುರೈತೆ ಅಂತೇಳಿ ಉಸು ತೊಗೊಂಬಂದವ ಭಾಳ ಬೇರೆಕದಾವ್ರಿ ಶ್ರಾವಣಿ ನಡಿ ಸ್ನೇಹಿತರೆ ಇಷ್ಟು ಒಳಗೆ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ನಮ್ಮ ಮಮ್ಮಿ ಕಾಯಿ ಹತ್ತಿ ಗೋಳದಾಗ ಇಡಾಕತ್ತ ನೋಡಿ ಫ್ರೆಂಡ್ಸ ಒಂದು ಕೈಯ 4 ಮಮ್ಮಿ 18 ಕಾಯಿ 4 ಕೊಯ್ದ್ರೆ ಎಷ್ಟು ಸ್ನೇಹಿತರೆ ಕಜ್ಜಿಗುಂಡಿ ಪಟ್ಟಿ ಹಚ್ಚಿದ್ಯಾ ನೀನು ಮುಂಜೆ ಹೊಲ್ದಿದ್ದೆಲ್ಲ ತೋಳು ಹಚ್ಚಾಕತ್ತಿದ್ದೆ ಯಾಕೋ ಹೊಲಿಗೆ ಮುದ್ದು ಬರಾಕತ್ತಿತ್ತು ಅದಕ್ಕೆ ಎಣ್ಣೆ ಉಣಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಯ್ತು ಯಾಕೋ ನನಗೂ ಸುಸ್ತು ಆಗತೈತೆ ಸ್ವಲ್ಪ ರೆಸ್ಟ್ ಮಾಡಿ ನಾಳೆಗೆ ಇವತ್ತು ಎಷ್ಟು ಹೊಲಿತೀವಿ ಅಷ್ಟು ಚಲೋ ನೋಡಿ ಸ್ನೇಹಿತರೆ ಮತ್ತು 5 ದಿನ ರಾಟಿ ಹೊಲಿಯಲ್ಲ ಅವು ದ್ಯಾಮವ್ವನ ಜಾತ್ರೆ ಐತಿ ಊರಲ್ಲಿ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ತನಕ ರಾಟಿ ಹೊಲಿಯೋಡಿ ಬುಧವಾರನಿಂದ ಮತ್ತೆ ಹೊಲಿದು 5 ದಿನ ಜಾತ್ರೆ ಇದೆ ದ್ಯಾಮವ್ವನ ಜಾತ್ರೆ ನಮ್ಮೂರಲ್ಲಿ ಅದಕ್ಕೆ ಹೊಲಿಯಲ್ಲ ಬನ್ನಿ ಒಂದಿಷ್ಟು ರೆಸ್ಟ್ ಮಾಡಿ ಹಾಕವು ಕದ ಮುಂದಕ್ಕೆ ಮಾಡಿ ಬರಪ್ಪ ಅಂದು ಕದ ಮುಂದಕ್ಕೆ ಮಾಡೋಕೆ ಏನೋ ಎಷ್ಟು ಸೌಂಡ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಮತ್ತೆ ರೆಸ್ಟ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೆಸ್ಟ್ ಮಾಡಿ ವಿಡಿಯೋ ಬ್ಲೌಸ್ ಸ್ಟಿಚ್ ಮುಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬ್ಲೌಸ್ ಸ್ಟಿಚ್ ಮುಗೀತಿದ್ದು ಇವಾಗ ಟೈಮು 3:49 ಆಯ್ತು ನೋಡಿ ಯಾಕೋ ಫುಲ್ ಸುಸ್ತಾಗಿಬಿಡ್ತು ಹಂಗೆ ಮಲ್ಕೊಂಬಿಟ್ಟು ಕದಾಕಿ ಮಲ್ಕೊಂಬಿಟ್ಟಿನಿ ಒಂದಾಗಿತ್ತು ನೋಡಿ ಅವಾಗ ಮಲ್ಕೊಂಡೇಕಿ ಇವಾಗ ಎದ್ದು ಇದೊಂದು ಜಂಪರ್ ಟಿಚ್ ಮಾಡೀನಿ ನೋಡಿ ಪಿಕಾಕು ಎಷ್ಟದ ಆಂಟಿ 3 ಸೀರೆ ಅಂತ ಅತ್ತಿ ಅತ್ತಿ ಆಂಟಿ ಸೀರೆ ಅಂತ ಮತ್ತೆ ಕೊಡಿಸ್ಬೇಕು ಅಂತ ಇಲ್ಲ ಅಂತ ಮಾರಿ ಮತ್ತೆ ತಂದಿದ್ದಿಲ್ಲ 5 ಚಡ್ಡು ತಗೋತೀನಿ ಅಂತ ಅಕ್ಕಿಗೆ ಕೊಡ್ಸಿ ಯಾರು ಮೊನ್ನೆ ಎಲ್ಲಗೂರು ಸ್ನೇಹಿತರೆ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮುಗೀತು ನೋಡಿ ಚೌಕೊಟ್ಟಿನಿಂದ ಸ್ಟಿಚ್ ಮುಗೀತು ಮತ್ತು ಇದ್ರಾಗ 3 ಸೀರೆ ಇದ್ದಲ್ಲ ಒಂದು ಸೀರೆ ವ್ಯಾಪಾರ ಆಯಿತು ಇದು ಒಂದು ಕೊರಿಯರ್ ಹೋಗಂಗೆ ಕಾಣುತ್ತೆ ಒಂದೇ ಉಳಿತೈತೆ ನೋಡಿ ಇದ್ರಾಗ ಅವು ಸೀರೆ ಅದ್ರಾಗೂ ಅದು ಬ್ಲೌಸ್ ಸ್ಟಿಚ್ ಮಾಡೀನಿ ರೀ ಈಗ ಅದ್ರಾಗ ಒಂದು ಆರ್ಡ್ರ್ ಬಂದೈತಿ 3-4 ಸೀರೆ ಆರ್ಡ್ರ್ ಬಂದ ಸ್ನೇಹಿತರೆ ಖುಷಿ ಆಯ್ತಿಲ್ಲ ಸ್ವಲ್ಪ ವ್ಯಾಪಾರ ಆಯ್ತು ಖುಷಿ ಎತ್ತಿಡಬೇಕು 6 ಗಂಟೆ ಹಾಕಿ ಬಂದೈತಿ ಟೈಮ್ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನಾನು ಇವತ್ತು ಕಜ್ಜಿಗುಂಡಿ ಮಾಡಿದೆ ಅಲ್ಲಿ ನೋಡಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾವು 2 ಕಟಿಂಗ್ ಮಾಡೋದವು ಟಿಚಿಂಗ್ ಮಾಡೋದವು ಏನು ಮಾಡಿ ಸ್ನೇಹಿತರೆ ಯಾವ್ದಾದ್ರು ಮಾಡ್ಬೇಕು ನೋಡಿ ಮಾಡಲೇಬೇಕು ಇವತ್ತು ಮಧ್ಯಾಹ್ನ ಮಲ್ಕೊಂಡ್ನಲ್ಲ ಸ್ನೇಹಿತರೆ ಮಲ್ಕೊಯ್ದೆ ಏನೋ ಹೇಳ್ತು ನೋಡಿ ಮಲ್ಕೊಳಿಕ್ಕೆ ಸುಸ್ತು ಭಾಳ ಫುಲ್ಲು ಮೈ ಕೈ ನೋವಾಗೋದು ಫುಲ್ಲು ಸುಸ್ತು ಅನಿಸ್ತು ರೀ ಮತ್ತು ಮಲ್ಕೊಯ್ದಿಂದನೇ ಒಂದು ಸ್ವಲ್ಪ ಮತ್ತು ಹಗುರಾಯ್ತು ಒಂದು ಹೊಲ್ಯಾಕತ್ತಿದ್ದೆ ಸ್ನೇಹಿತರೆ ಹೊಲ್ಯಾಕೆ ಅಲ್ಲಿ ನೋಡಿ ಅಷ್ಟು ಮೈ ಕೈ ನೋವು ಅದು ಯಾವ ಥರ ಬಂದಂತ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಕೊಟ್ಟಿನಿ ಹೊಲ್ಯಾಕಲ್ಲ ಅದು ಸೀರೆ ಬ್ಲೌಸು ಪಿಕೋ ಹಾಕಿದ್ರು ದಂಡಿ ಹೊಲ್ದು ನೋಡಿ ಗೊಂಡೆ ಇದ್ದು ಆ ಕಡೆ ಸೈಡ್ ಹೊಲ್ದೀನಿ ಇದೊಂದು ಟಿಚ್ ಮಾಡಬೇಕು ಫುಲ್ ಸುಸ್ತು ಅನ್ನೋಕ್ಕೇನು ಅಷ್ಟು ಸುಸ್ತಾಯಿತು ಮೈ ಕೈ ನೋವು ಹಾಕತ್ತು ಬಿಟ್ಟಿಕೆರೆ 12:30 ಆಗಿತ್ತು 1 ಗಂಟೆಗೆ ಮುಕ್ಕೊಂಡಕ್ಕೆ 3 ಗಂಟೆಗೆ ಎದ್ದು ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಬಟ್ಟೆ ಗಿರಕ್ಕೆ ಬಂದವ್ರಿಗೆ ಕೊಟ್ಟಿನಿ ಮತ್ತೇನು ಮಾಡಿ ನೋಡಿ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಆ ಬಟ್ಟೆ ಗಿರಕ್ಕೆ ಬಂದವ್ರು ನಡ್ಬರ್ಕ 3 ಗಂಟೆ ಆದ್ರೆ ನಾ ಆ ಕಡೆ ಕುಂದಿರ್ಬೇಕಂದ್ರೆ ಮತ್ತೆ ಟೈಮ್ ಆಗೈತೆ 6 ಗಂಟೆ ಆಯ್ತು ರೀ ಹಂಗೆ ಒಂದು ಫೋನ್ ಕಾಲ್ ಬಂತು ಮಾತಾಡ್ಕೋತ ಟಿಚ್ ಮಾಡಿದ್ದೀನಿ ರೀ ಯಾವ್ದಾರು ಯಾರೇ ಬಂದು ಹೊಕ್ಕೋತೈತಿ ರೀ ಇದೊಂದು ಮುಗಿಸ್ಬೇಕಾಗಿತ್ತು ಸ್ಪೀಡ್ ಆಗಲ್ಲ ನೋಡಿ ನಿಧಾನ ಹೊಲಿಲಿ ಆದ್ರೆ ನೀಟ್ ಹೊಲಿಬೇಕಂತ ಅಂದ್ಕೊಂಡ್ಬಿಟ್ಟಿನಿ ಶ್ರಾವಣಿ ಹಂಗೆ ಕಸ ಗುಡ್ಸಕತ್ತ ನಾನು ಒಟ್ಟು ಮನೆ ಕಸ ಗುಡಿಸ್ಬೇಕು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಫುಲ್ ಕತ್ಲಾಯಿತು ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದು ಆಗಲೇ ಇಲ್ಲ ನೋಡಿ ಏನು ಮಾಡ್ತೀರಿ
ಹಂಗೆ ಉಳ್ಕೊಂಡು ಕುಂತು ಮೆಷಿನಾಗಾರ ಎದ್ದು ನೋಡ್ತೀವಿ ಸ್ನೇಹಿತರೆ. ಮಧ್ಯಾಹ್ನ ಮಲ್ಕೊಂಡು ಪನಿಷ್ಮೆಂಟ್ ಮಾಡಿದ್ದು. ಈಗ ಇವು ಎರಡು ಒಂದು ಕಟ್ ಮಾಡಬೇಕಿದ್ದು ಬ್ಲೌಸು. ಹೌದಿಲ್ಲ ಆ ಕಡೆ ಹೋದನಂತ. ಇಷ್ಟು ಸೀರೆ ಪಿಕ್ಕು ಹಾಕೊ ಬಂದವು. ಯಾರು ತಿರ್ಕೊಂಡಲ್ಲ ಹಾಕು ಮಾಡ್ದೆ ಬಿಟ್ಟು ನೋಡಿ. ಏನು ಯಾರನವ ಯಾರು ಪಾನೇಶ್ ಚೀಟಿ ಕಟ್ಸ್ಕೊಂಬರ್ದಿಲ್ಲ ನೋಡಿ. ಸಣ್ಣ ವಯಸ್ಸು ನೋಡಿ ಸ್ನೇಹಿತರೆ, ಪಾನೇಶ್ ಅಂತ ಚೀಟಿ ಕಟ್ತಾರೆ. ಮತ್ತು ಹಿಂಗೇನು ಲಗ್ನ ಪಗ್ನ ಒಳ್ಳೇದಾಗಿ ಕೇಳ್ತಾರೆ. ಒಳ್ಳೆಯವ್ರಿಗೆ ವನವಾಸ ಅಂತಾರಲ್ಲ, ಸುಳ್ಳಲ್ಲ ಸ್ನೇಹಿತರೆ. ಕ್ಯಾನ್ಸರ್ ಆಗಿ ಅವು ಅಪ್ಪ ತೀರ್ಕೊಂಡ ನೋಡಿ. ಏನು ಮಾಡ್ತೀರಿ ಬನ್ನಿ. ನಾನು ಅಕ್ಕ ಏನು ಮಾಡಿರ್ಬೇಕು 5:15 ನಿಂತ ಅಂತ ಅಂತಿರ್ಬೇಕು. ಕಸಾಗ ಹುಡುಗಿಲ್ಲ 7:30 ಟೈಮು ನೋಡಿ. ಕತ್ಲಾಗಿದೆ ಫುಲ್ಲ. 7:30 ಆಗೈತಿ. ಹುಡಾಳ ಬೀದಿ ಸರಿ ಸರಿ ಬನ್ನಿ. ಇಷ್ಟು ಕೊರಿಯರ್ ಬಂದ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಕೊರಿಯರ್ ಕಳಿಸ್ಬೇಕು. ಇವೆಲ್ಲ ಎತ್ತಿಡಬೇಕು. ಬಟ್ಟೆ ಇವ ಸೀರೆ ಮತ್ತೆ ಒಂದು ಹೊತ್ತು ನೋಡಿ. ಇವತ್ತು ಮತ್ತೊಂದು ತೊಗೊಂಡೋದ್ರೆ ಎಡ್ಡೆ ಉಳ್ದು ಸ್ನೇಹಿತರೆ. ಇಷ್ಟು ಒಂದಾಗ ಓದ್ತವ್ರಿ ಅವು. ಇವು 4 ಪತ್ತು ಉಳ್ದ ನೋಡಿ. ಇಲ್ಲಿ ಮತ್ತೆ ಬಟ್ಟೆ ತರೋದು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಇವತ್ತು ಇಷ್ಟು ಕೊರಿಯರ್ ಆರ್ಡ್ರ್ ಓದ್ತವ್ರಿ. ಯಾವ ಸೀರೆ ಏನಂತ ತೋರಿಸ್ತೀನಿ ಸ್ನೇಹಿತರೆ. ಇದು ಒಂದು ಟಾಪ್ ಕಟ್ ಐತೆ ನೋಡಿ. ಡಬಲ್ XL ಟಾಪ ಕಟ್ ಐತೆ. ಈ ಥರ ತೋಳಿಗೆ ವರ್ಕ್ ಐತೆ ಮತ್ತು ತಳಗಳು ವರ್ಕ್ ಐತೆ. ಚೆನ್ನಾಗಿದೆ. ಇದೊಂದು ಟಾಪು. ಎರಡು ಟಾಪ್ ಸ್ನೇಹಿತರೆ. ಎರಡು ಟಾಪು ಆರ್ಡ್ರು. ಮತ್ತು ಇದೊಂದು ಸೀರೆ ಮೊನ್ನೆ ಆರ್ಡ್ರ್ ಆಗಿತ್ತು. ಅದು ಕೊಟ್ಟು ಕಳ್ಸೋದಾಗಿಲ್ಲ ಸ್ನೇಹಿತರೆ. ನೋಡಿರ್ಬೇಕು, ನಾನು ತೋರಿಸಿರ್ಬೇಕು ವಿಡಿಯೋದಾಗ. ಮೆತ್ತಗದ ನೋಡಿ. ಇದು ಒಂದು ಪ್ಯಾಂಟು 200 ರೂಪಾಯಿ ಸ್ನೇಹಿತರೆ. ಇದು ಪ್ಯಾಂಟು. ಈಗ ಇದೊಂದು ಬ್ಲೌಸ್ ಈ ಥರ ಬಂದೈತೆ ನೋಡಿ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸ್ಬೇಕು ಅಕ್ಕ ಅಂತಂದ್ರೆ ಅವ್ರು ಅತಿ ಇಲ್ಲ ಭಾಳ ಅತಿ ಕಟ್ ಕಳಿಸ್ರಿ ಬ್ಲೌಸು ಅತಿ ಅಂತಂದಿನಿ. ಏನು ಮಾಡ್ತಾರೆ ಬಿಡಬೇಕು. ಅವ್ರು ಬ್ಲೌಸ್ ಸ್ಟಿಚಿಂಗೂ ಇಲ್ಲೇ ಕೊಡಕತ್ತಾರೆ ಸ್ನೇಹಿತರೆ. ಅದು ಇದಿಂಥ ಸೀರೆ ನೋಡಿ. ಅದು ಕೂಡ ಈಗ ಇದು ನೋಡಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ದಡಿ ಈ ಥರ ಐತೆ, ಚೆನ್ನಾಗಿದೆ. ಮತ್ತು ಇದೊಂದು ಪತ್ಲ ನೋಡಿ. ಇವು ಚೆನ್ನಾಗಿದೆ ಸ್ನೇಹಿತರೆ. ಸೂಪರ್ ಇದೆ. ಇದು ಮೆತ್ತಗೆ ಯಾವಾಗ ಉಳಕ್ಕೆ ಮಿಂಚೈತ್ರಿ. ಈ ಥರ ಮಿಂಚಿದೆ ಸ್ನೇಹಿತರೆ. ಮತ್ತು ಇದೊಂದು ನೋಡಿ ಫೈನಲ್ ಆಗಿ ಮೆತ್ತಗ ರೇಷ್ಮೆ ಇದೆ ನೋಡಿ. ಇದು ಎಷ್ಟು ಮೆತ್ತಗೆ ಐತೆ ಸ್ನೇಹಿತರೆ ಸೀರೆ. ಇದು ಕಟ್ಟು ಬಿಚ್ಚಿದನ ಅವ್ರಿಗೆ ಇಷ್ಟನಾಗಿದ್ದಿಲ್ಲ. ಬಿಚ್ಚರಿ ಯಾಕಂಡು ಹೊಡೆಬಿಡ್ನಿ ಏನಾಗುತ್ತೆ. ಇಷ್ಟ ಆದರೂ ಬೇಕು, ಇಷ್ಟ ಆಗಿಲ್ಲ ಅಂದ್ರೆ ಬಿಚ್ಚಿದ್ರಿ. ಅವ್ರಿಗೆ ಮಾತ್ರ ತುಂಬ ಇಷ್ಟ ಆಯ್ತು ನೋಡಿ. ಈ ಥರ ಇದೆ ಒಳಗೆ ಸೀರೆ. ಚೆನ್ನಾಗಿದೆ. ಇಂಥದನ್ನು ಒಂದೇ ಉಳಿದೈತೆ ಸ್ನೇಹಿತರೆ. ಈ ಸೀರೆ ಒಳಗೆ ಒಂದೇ ಉಳಿದೈತೆ. ಎಷ್ಟು ತಂದಿದ್ಯಾ ಎಲ್ಲ ಮಾಲ್ ಖಾಲಿನ ಆಗುತ್ತೆ ನೋಡಿ. ಒಂದೇ ಪೀಸ್ ಉಳಿದೈತೆ. ಯಾವ ಕಲರ್ ಇದೆ ಅಂದ್ರೆ ಅದು ಸ್ವಲ್ಪ ಇದ್ರ ಕಲರ್ಗಂಡು ಹೆಂಗದ ಅಂತ ಕಮೆಂಟ್ ಹಾಕಿ. ಇಷ್ಟು ಆರ್ಡ್ರ್ ಬಂದವು. ಆರ್ಡ್ರ್ ಕಳಿಸ್ಬೇಕು. ಈಗ 5 ದಿನ ರಾಟಿವರೆಲ್ಲ ಸ್ನೇಹಿತರೆ. ಅವಾಗ ಕಟ್ಟು ಕಳಿಸ್ತೀನಿ. ಶುಕ್ರವಾರ ಶನಿವಾರ ಕಳಿಸ್ತೀನಿ ಅಂತೇಳಿ ಅಮೌಂಟನ್ನು ಹಾಕ್ಯಾರ ಅವರು. ಅಮೌಂಟ್ ಹಾಕಿಂದನೇ ಅಷ್ಟು ಸೀರೆಗಳಿಗೆ ಹುಚ್ಚಿ ಡ್ಯಾಮೇಜ್ ಚೆಕ್ ಮಾಡಿಟ್ಟಿನಿ. ಬಟ್ಟೆ ಮಾತ್ರ ಮಸ್ತ್ ಇದೆ ಸ್ನೇಹಿತರೆ. ಇದು 1100 ರೂಪಾಯಿ ಹಾಕಿ ನೋಡಿ. ಈ ಸೀರೆ 1100. ಈ ಸೀರೆ 500. ಈ ಸೀರೆ 500 ರೂಪಾಯಿ. ಚೆನ್ನಾಗಿದೆ ಸ್ನೇಹಿತರೆ. ಇದು 700 ನೋಡಿ. ಇದು ವರ್ಕ್ ಬ್ಲೌಸು ಲೇಡಿ ಸೇಮ್ ಬರುತ್ತೆ. 700. ಟಾಪು 700. 2 ಟಾಪಿಗೆ 700. ಇದು 200. ಇಷ್ಟು ಕೂಡ ಎಷ್ಟು ಅಮೌಂಟ್ ಚೀಟಿ ಬರೆದು ಹಾಕೀನಿ. ಅವ್ರು ಅಮೌಂಟ್ ಹಾಕಿದ್ರು. ಇಷ್ಟು ಅಮೌಂಟ್ ಹಾಕ್ಯಾರ. ಇಷ್ಟು ಕೊರಿಯರ್ ಕಳಿಸ್ಬೇಕು. ಈ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟು ಗಳಿ ವಜ್ಜಿದೆ ಸ್ನೇಹಿತರೆ. ಅಷ್ಟು ವಜ್ಜಿದೆ ನೋಡಿ. ಇಂತಾಗಿದೆ ಸ್ಮೂತ್ ಹುಟ್ಟಿವೆ ನೋಡಿ. ಅವರು ಅಕ್ಕ ನನ್ನ ಕಡೆ ಬಟ್ಟೆ ಚಲೋ ಬರ್ತಾವೆ ತೊಗೊಂಡಾರ. ಇವಾಗ 2-3 ಸಲ ಬಟ್ಟೆ ತೊಗೊಂಡಾರ. ಇವಿಷ್ಟು ಆರ್ಡ್ರ್ ಕೊಟ್ಟರು. ಅವ್ರು ಒಮ್ಮೆ ತೊಗೊಂಬರ್ತಾರೆ ನೋಡಿ ಸ್ನೇಹಿತರೆ. ಒಳ್ಳೆ ತೊಗೊಳಲ್ಲ, ಒಮ್ಮೆ ತೊಗೋತಾರೆ. ಯಾವ ಊರವ್ರು ಅಂದ್ರೆ ಅವರು ಗದಗ ತಕ ಒಂದು ಹಳ್ಳಿ ಅಂತ ನೋಡಿ. ಗೊತ್ತಿಲ್ಲ ನನಗೆ ಅಷ್ಟೊಂದು. ಗುಲ್ಬರ್ಗೇನು ಅಲ್ಲಮ್ಮ ರಾಯಚೂರು ಆಂಟಿ ಅವ್ರು ಬೇರೆ. ಅವರು ಒಂದು ಸೀರೆ ಹೇಳ್ಯಾರಿ. ಅವ್ರು ನೋಡ್ಬೇಕು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ. ಚೌಕ್ ಕೊಟ್ಟು ಸಾದಾ ಬ್ಲೌಸು 60 ರೂಪಾಯಿ ನೋಡಿ. ಇದಕ್ಕೆ ಇಂದ ಯಾವ ಥರ ಅಂತ ತೋರಿಸ್ತೀನಿ. ಮುದುಕರು ಸ್ನೇಹಿತರೆ ಇವು. ಇಲ್ಲ ಅಷ್ಟು ಉದ್ದು ವಯಸ್ಸಾದವ್ರು ನೋಡಿ. ಇಂಥವ್ರು ಹೊಲಿಯೋಕೆ ಬೇಸರ ಆಗಿಬಿಡುತ್ತೆ ನೋಡಿ. ಒಂದು ಚೌಕಟ್ಟಿನಿಂದ ನೋಡಿ ಎಷ್ಟು ನೀಟ್ ಬಂದೈತೆ ಅಂತ ಚೌಕಗಳು. ಮತ್ತು ನೋಡಿ ಎಷ್ಟು ನೀಟ್ ಬಂದೈತೆ ಚೌಕಗಳು. ಇದನ್ನ ಈ ಥರ ಹೊಲ್ದಿನ ಸ್ನೇಹಿತರೆ. ಇದೊಂದು 60 ರೂಪಾಯಿ. ಇದೊಂದು 200 ರೂಪಾಯಿ ನೋಡಿ. ಇದು 200 ರೂಪಾಯಿ ಟೀಚಿಂಗ್ ಮಾಡೋಕೆ. ಡಿಸೈನ್ ತೋರಿಸ್ತೀನಿ ತಡೀರಿ ನಿಮಗೆ. ಇದು ನೋಡಿ ಸ್ನೇಹಿತರೆ. ಈ ಥರ ಹೊಲ್ದಿ ನೋಡಿ. ಪುಟ್ಟಕ್ಕ ಬಂದು ನೋಡಿ ಏನು ಮಾಡಾಕತ್ತಿ ಅಂತ.
ಟ್ರಾಪ್ ಹಾಕೊಂಡು ಮಮ್ಮಿ ಏನು ಹಾಕೋಯ್ತು ಪುಟಾಕ ಮಧ್ಯಾಹ್ನದಾಗ ತೋರ್ಸಲ್ಲ ನನಗೆ ಏನು ಹಾಕೊಂಡ ನೀನು ಏನು ಹಾಕೋಯ್ಲು ಫೋಟೋ ತಕೊಂಡ್ರು ಪುಟ್ಟಾರಿ ಏನು ಮಾಡ್ತಿ ಎಲ್ಲ ಸುಲ್ತಾರ ನೋಡಿ ಸ್ನೇಹಿತರೆ ಇದನ್ನ ಈ ಥರ ಇಟ್ಟೀನಿ ಹೌದಾ ಪುಟ್ಟಿ ಹಾಂ ಅದು ಚಂದ ತಂದು ನೋಡಿ ನೀನು ಹಾಕಿಂಕೆ ತಪ್ಪಕ್ಕಾದಿ ನೋಡಿ ಮುಂದೆ ಥರ ಬಂದಿದೆ ಚೆನ್ನಾಗಿದೆ ಬ್ಲೌಸು ಚಂದಿಲ್ಲ ಪುಟ್ಟಿ ಪುಟ್ಟಿ ನೀನು ಸೀರೆ ಮಸ್ತ್ ನಿಂಗೆ ಮಸ್ತ್ ಕಾಣುತ್ತೆ ಪುಟ್ಟ ಇಲ್ಲಿ ಕಲರ್ ಇದು ಬಾಯಾಕ ಮುರಳ ಬಾಯಾಕ ಹಾಂ ಅಷ್ಟು ಕೂರಿರೋದು ಯಾವುದು ನೀ ಟಾಪ್ ಚಂದ ಚಂದ ಇರ್ತದೆ ತೊಗೊಂಡೇ ಇಲ್ಲವ ನೀನು ಈಗ ಇದು ಮುಂದೆ ಇದು ಮುಂದೆ ಐತಿ ಮತ್ತು ತಳಗೆ ಐತಿ ನೋಡಿ ಸ್ನೇಹಿತರೆ ಇದು ಬ್ಲೌಸು ಹಾಫ್ ತೊಗೊಡು ಅಂದ್ರೆ ಹಾಫ್ ತೊಗೊಟ್ಟು ನೋಡಿ ಈ ಅವು ಊಟ ಹಾಕಿ ಕೊಡೋ ಚಪಾತಿ ಪಲ್ಯ ಇದು ಹಾಫ್ ತೊಗೊಳೈತೆ ಇದು ಹಾಫ್ ತೊಗೊಳೈತೆ ತೊಗೊಟ್ಟಿಲ್ಲ ಆಗಲ್ಲ ನೀವು ನಾಳೆಗೆ ಮದುವೆ ಅಂತ ನೀವೇ ಕಷ್ಟ ಅಂತಾರೆ ಯಾಕೊಂತಾಕೆ ಯಾರು ಬಟ್ಟೆ ಗಿರಾಕಿನಿರಲ್ಲ ಹೋಗು ಅವುಗಳ ಜಿಬ್ಬ ರೊಕ್ಕ ಕೊಡಲ್ಲ ಬಿಡಲ್ಲ ಸುಮ್ಮನೆ ಅದಕ್ಕೆ ಹಿಡಿದಿಲ್ಲ ಯಾವುದು ಹಾಂ ಹೌದು ಚಂದಾಗಿತ್ತು ಅದು ರೇಖಾಕಂತಾಕ ಯಾರು ಬಟ್ಟೆ ಗಿರಾಕಿರಲ್ಲ ಹೋಗಿ ಹೊಲಕ್ಕೆ ಕೊಡ್ತಾರೆ ಯವ್ವ ನಂದ ಮುಕ್ಕಳರಂಗ ಇದ್ದೆ ಇದ್ದೀರ ಜಾತ್ರೆ ಪುಟ್ಟು ನೀರ್ಗಿರ್ನಿ ಬಟ್ಟಿ ಸುದ್ದಿನ ತೆಗ್ದಿಲ್ಲ ಒಂದ್ ಮಾತು ಕೇಳಂಗ ಖಾಲಿ ಇದ್ರ ಹೊಲ್ ಕೊಡ್ತಾ ಇಲ್ಲ ನಿಂಗೆ ಗೊತ್ತಿಲ್ಲ ಸಬಬ್ ನಾನು ಕೇಳಾಕ ನಮ್ಗೇನ್ ಗಂಟು ಹೋಗುತ್ತಾ ಅಂತ ಪುಟ್ಟಿ ಕಸಿದ್ಲು ಇಲ್ಲಿ ಕಂಬ ಬರ್ತಿದ್ದೆ ನೀನು ಗೊತ್ತಿಲ್ಲ ನಿನ್ನ ಗುಣ ಗೊತ್ತಿಲ್ಲ ನಾ ಸುಮ್ಮನೆ ಹೊಡ್ಬಿಡ್ತೀನಿ ಹಂಗೆ ತಲೆ ಬರ್ತಿದ್ದೆ ಪುಟ್ಟಿ ಹಿಂಗೆ ಹೇಳಿ ಯಾನಿ ಅಂತೇಳಿ ನಂಗೆ ಗೊತ್ತಿಲ್ಲ ನೀ ಹಂಗೆ ಹೇಳಕ್ಕೆ ಹೋಗಲ್ಲ ನೀನು ನೋಡಲ್ಲ ಚಂತಕ್ಕೆ ಒಲಿದ ನನಗೆ ಗೊತ್ತಲ್ಲ ನಾನು ಅರ್ಜೆಂಟ್ ಅದೊಂದು ಹೊಲಿಬೇಕು ನಾ ಅದೊಂದು ಹೊಲಿದಾಗಿಲ್ಲ ಇವತ್ತು ಅಡ್ಡೆ ಹೊಲ್ದೀನಿ ನಮ್ಮ ಇವತ್ತು ಕಸ ಹುಡುಗ್ಲಿ ನೋಡಿ ಮನೆ ಕಸ ಹುಡುಗ್ಲಿ ಇವತ್ತು ಮನೆ ಬರೋಕ್ಕೆ ಏನು ಮಾಡ್ತೀಯ ಮನೆ ಅಂಗಳಾಟ ಹುಡುಗ ದೇವ್ರ ಮುಂದೆ ಇಪ್ಪಚ್ಚ ನಿನ್ನೆ ಇವತ್ತು ಯಾರ್ದಾರ ಮನೆ ಕಸ ಹುಡುಗೋದಾಗವಲ್ದು ಮಧ್ಯಾಹ್ನದಾಗ ಸುಸ್ತಾಗಿಬಿಡ್ತು ಮಲ್ಕೊಂಡ್ಬಿಟ್ಟು 2 ತಾಸು ಏನು ಮಾಡಿ ಸ್ನೇಹಿತರೆ ಅಡುಗೆ ಮಾಡಿ ಊಟ ಮಾಡಿ ಹೊರ್ಯಾಕೆ ಬಂದು ಎಲ್ಲ ಕಸ ಹುಡುಗಿ ಅಡುಗೆ ಮಾಡಿದ್ದು ನೋಡಿ ಮನೆ ಕಸ ಹುಡುಗಿದ್ದಿಲ್ಲ ಅಲ್ಲದೆಲ್ಲ ಇಟ್ಟಿದ್ದೆ ಉಸಿ ಎತ್ತಿಟ್ಟು ಅಲ್ಲಿಟ್ಟೆ ಬ್ಲೌಸ್ ಸ್ಟಿಚ್ ಮುಗಿಸಿ ನೋಡಿ ಟೈಮ್ 10-15 ನಿಮಿಷ ಆಗೈತಿ ಇವಾಗ ಶ್ರವಣಕುಮಾರ ಮಲ್ಕೊಂಡಿಂದನೇ ಬ್ಲೌಸ್ ಸ್ಟಿಚ್ ಮುಗಿಸಿದ್ನಿ ಇದನ್ನು ಇವಾಗ ಕಟ್ ಮಾಡ್ಬೇಕು ನೋಡಿ ಇದು ಈ ಥರ ಒಳ್ಳೆ ನೋಡಿ ಸ್ನೇಹಿತರೆ ಆಗ ರಾಟಿ ಮ್ಯಾಂಗೆ ಕುಂತಿತ್ತು ನಾಲ್ಕು ಇವತ್ತು ಗುಂಡಿ ಹಚ್ಚದ ನೋಡಿ 2 ಸಾದಾ ಬ್ಲೌಸು ಒಂದು ಅಸ್ತ್ರ ಬ್ಲೌಸು ಹೊಲಿದೆ ಈ ಥರ ಹೊಲ್ದಿ ನೋಡಿ ನಾ ಪುಟ್ಟ ಕರೆದ ಸ್ನೇಹಿತರೆ ನಾಲ್ಕದ 10-15 ಆಗೈತೆ ಇದೊಂದು ಬ್ಲೌಸ್ ಸ್ಟಿಚ್ ಕಟ್ ಮಾಡಬೇಕು ಬ್ಲೌಸ್ ಕಟ್ ಮಾಡಿ ಮಲ್ಕೋಬೇಕು ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೇ ಮಾಡ್ತೀನಿ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್ ಮತ್ತು ನಾನು ನಾಳೆ ವಿಡಿಯೋದ ಸಿಗ್ತೀನಿ ಸ್ನೇಹಿತರೆ ಯಾಕಂದ್ರೆ ಟೈಮ್ ಭಾಳ ಆಗೈತಿ ಇದನ್ನು ಕಟ್ ಮಾಡಿ ಮುಕ್ಕೋಬೇಕು ಮತ್ತು ಲೇಟ್ ಆಗಿಬಿಡುತ್ತೆ ರೀ ಮಧ್ಯಾಹ್ನ ಹಿಂಗೆ ಸುಸ್ತಾಗಿ ಇವತ್ತು ಮಲ್ಕೊಂಡೆ ರೆಸ್ಟ್ ಆಯ್ತು ಬಿಡಿ ರೆಸ್ಟ್ ಆಗಿದ್ದು ಒಳ್ಳೇದು ನೋಡಿ ಕದ ಹಾಕ್ಕೊಂಬರ್ತೀನಿ ರೀ ಹಿಂದಿಲ್ಲ ಎಲ್ಲ ಬಾಯ್ ಸ್ನೇಹಿತರೆ ಗುಡ್ ನೈಟ್